ಭದ್ರಾವತಿಯ ಮಹಾಜನರೇ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನೀವು ನೋಡ್ತಾ ಇದ್ದೀರಾ, ಭದ್ರಾವತಿಯಲ್ಲಿ ಅಖಂಡ ಭಾರತದ ಒಂದು ರ್ಯಾಲಿ ನಡೀತಾ ಇದೆ. ಅಖಂಡ ಭಾರತದ ಈ ರ್ಯಾಲಿಯಲ್ಲಿ ಸುಮಾರು ಜನ ಭಾಗವಹಿಸಿದ್ದಾರೆ. ಪ್ರತಿ ವರ್ಷವೂ ಸಹ ಅಖಂಡ ಭಾರತದ ರ್ಯಾಲಿ ನಡೆಯುತ್ತೆ. ಯಾಕೆಂದರೆ ನಮ್ಮ ದೇಶ ಅಖಂಡವಾಗಿ ಒಂದು ದೇಶ ಇತ್ತು. ಸ್ನೇಹಿತರೆ, 2200 ವರ್ಷದ ಹಿಂದೆ ಏನು ನಮ್ಮ ಸಮ್ರಾಟ್ ಅಶೋಕ್ ಅವರು ಆಳ್ತಾ ಇದ್ರು, ಆಗಿನ ಕಾಲದಲ್ಲಿ ಅಫ್ಘಾನಿಸ್ತಾನ ತನಕನೂ ಸಹ ಭಾರತದ ಗಡಿಗಳು ಇದ್ವು. ಮುಂದೆ ಬರೋ ರಾಜರು ಸಹ ಆ ಗಡಿಯನ್ನು ಕಾಪಾಡ್ಕೊಂಡು ಬಂದಿದ್ರು. ಮೊಘಲರು ಆಳ್ದಾಗಲೂ ಸಹ ಅಫ್ಘಾನಿಸ್ತಾನ ತನಕ ಭಾರತದ ಗಡಿಗಳು ಇದ್ವು. ಬ್ರಿಟಿಷರು ಬಂದ ನಂತರ ಸುಮಾರು ದೇಶಗಳಿಗೆ ಸ್ವಾತಂತ್ರ್ಯ ಕೊಟ್ಟರು. ಅವರು ಅಫ್ಘಾನಿಸ್ತಾನ ಬೇರೆ ಮಾಡಿದ್ರು, ಭೂತಾನ್ ಬೇರೆ ಆಯಿತು, ನೇಪಾಳ ಬೇರೆ ಆಯಿತು, ಮಾಲ್ದೀವ್ ಬೇರೆ ಆಯಿತು, ಮೆಲ್ಮಾರ್ಕ್ ಬೇರೆ ಆಯಿತು. ಈ ಥರ ಸುಮಾರು ರಾಷ್ಟ್ರಗಳು ಬೇರೆ ಆದವು. ಬೇರೆ ಆಗಿ ಹೊಸ ರಾಷ್ಟ್ರಗಳುಂಟು. ಆಮೇಲೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನ ಬೇರೆ ಆಯಿತು. ಆಮೇಲೆ 71ರಲ್ಲಿ ಮತ್ತೆ ಒಂದು ಯುದ್ಧ ನಡೆದು ಬಾಂಗ್ಲಾದೇಶ ಅನ್ನುವ ಒಂದು ಹೊಸ ದೇಶ ನಿರ್ಮಾಣ ಆಯಿತು. ಅದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 1971ರಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಾಂಗ್ಲಾದೇಶ ಅನ್ನುವ ಒಂದು ಹೊಸ ದೇಶ ಆಯಿತು. ಈ ಥರ ಸುಮಾರು ದೇಶಗಳು ಆಗಿದ್ದಾವೆ. ಸ್ನೇಹಿತರೆ, ಅಖಂಡ ಭಾರತ ಈಗ ಮತ್ತೆ ಅಖಂಡ ಭಾರತ ಅಂತ ನಾವು ನೋಡಿದಾಗ ಈ ಎಲ್ಲ ದೇಶಗಳನ್ನು ಒಂದು ಮಾಡಿದರೆ ಅಖಂಡ ಭಾರತ ಮತ್ತೆ ಮಾಡೋಕ್ಕೆ ಸಾಧ್ಯ. ಆವಾಗ ಈ ಅಖಂಡ ಭಾರತ ಮಾಡಿದಾಗ ಸ್ನೇಹಿತರೆ ಆಗುವ ಕೆಲವೊಂದು ಕ್ವಶನ್ಗಳು. ಅಖಂಡ ಭಾರತ ಮಾಡಿದಾಗ ಈಗೇನು ನಮ್ಮ ಪಾಪ್ಯುಲೇಷನ್ 140 ಕೋಟಿ ಪಾಪ್ಯುಲೇಷನ್ ನಾವು ಇದ್ದೀವಿ. ಇದರಾಗೆ 79 ಪಾಪ್ಯುಲೇಷನು ನಮ್ಮ ಹಿಂದೂ ಬ್ರದರ್ಸ್ ಇಂದಿದೆ. ಉಳಿದ ಪಾಪ್ಯುಲೇಷನ್ ಬೇರೆ ಬೇರೆ ಇದೆ. ಇದರಾಗಿ 17% ಮುಸ್ಲಿಂ ಪಾಪ್ಯುಲೇಷನ್ ಬರುತ್ತೆ 2ನೇ ಪ್ಲೇಸಲ್ಲಿ. ಈ ಥರ ಸದ್ಯಕ್ಕೆ ಇರುವ ಪಾಪ್ಯುಲೇಷನಲ್ಲಿ 79 ಭಾಗ ನಮ್ಮ ಹಿಂದೂ ಬ್ರದರ್ಸ್ ಭಾಗ, 17% ಭಾಗ ಮುಸ್ಲಿಂ ಬ್ರದರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. ಈಗ ಅಖಂಡ ಭಾರತ ಆದಾಗ ಇವೆಲ್ಲವೂ ಸಹ ಚೇಂಜ್ ಆಗ್ತವೆ. ಸ್ನೇಹಿತರೆ, ಪಾಕಿಸ್ತಾನದ 24 ಕೋಟಿನೂ ಈಗ ಭಾರತಕ್ಕೆ ಸೇರುತ್ತೆ ಅಖಂಡ ಭಾರತ ಆದಾಗ. ಬಾಂಗ್ಲಾದೇಶದ 17 ಕೋಟಿ ಮುಸ್ಲಿಂ ಪಾಪ್ಯುಲೇಷನ್ ಅದು ಸಹ ಭಾರತಕ್ಕೆ ಸೇರುತ್ತೆ. ಅಫ್ಘಾನಿಸ್ತಾನನ 4.3 ಕೋಟಿ ಅದು ಭಾರತಕ್ಕೆ ಸೇರುತ್ತೆ. ನೇಪಾಳಿನ 3 ಕೋಟಿ ಹಿಂದೂಗಳು ಅದು ಭಾರತಕ್ಕೆ ಸೇರುತ್ತೆ. ಮೆಲ್ಮಾಗಿನ ಹಿಂದೂ ಮುಸ್ಲಿಂ ಎಲ್ಲರೂ ಇದರಲ್ಲಿ, ಮತ್ತು ಬುದ್ಧಿಸಮ್ ಇದೆ ಅಲ್ಲಿ ಜಾಸ್ತಿ, ಅವರು ಸಹ ಭಾರತಕ್ಕೆ ಸೇರ್ತಾರೆ. ಶ್ರೀಲಂಕಾದ ತಮಿಳು ಸಹ ಭಾರತಕ್ಕೆ ಸೇರ್ತಾರೆ. ಭೂತಾನಿನ ಬುದ್ಧಿಸಮು ಸಹ ಭಾರತಕ್ಕೆ ಸೇರ್ತಾರೆ. ಮಾಲ್ದೀವಿನ ಮುಸ್ಲಿಮರು ಸಹ ಭಾರತಕ್ಕೆ ಸೇರ್ತಾರೆ. ಇಷ್ಟು ಜನರೇಷನ್ ಇವರೆಲ್ಲರೂ ಸಹ ನಮ್ಮ ದೇಶಕ್ಕೆ ಸೇರಿದಾಗ ಒಂದು ಅಖಂಡ ಭಾರತ ಅಂತ ನಿರ್ಮಾಣ ಆಗುತ್ತೆ. ಆಗ ಅಖಂಡ ಭಾರತ ಆದಾಗ ಭಾರತ ದೇಶದ ಪಾಪ್ಯುಲೇಷನ್ 202 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಈಗೇನು ನಾವು 140 ಕೋಟಿ ಇದ್ದೀವಿ, ಅದು 202 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಅಂದರೆ ಇಡೀ ವರ್ಲ್ಡಲ್ಲಿ ಎಲ್ಲದಕ್ಕಿಂತ ದೊಡ್ಡ ರಾಷ್ಟ್ರ ಇಡೀ ವರ್ಲ್ಡಲ್ಲಿ ಯಾವುದು ಅಂದರೆ ಅದು ಭಾರತ ರಾಷ್ಟ್ರ, ಅಂದರೆ ಅಖಂಡ ಭಾರತ ಅಂತೇಳಿ ಆಗುತ್ತೆ. ಆದಾಗ ಆವಾಗ ಭಾಳ ಸುಮಾರು ಚೇಂಜಸ್ಗಳು ನಾವು ನೋಡಬೇಕಾಗುತ್ತೆ ದೇಶದಲ್ಲಿ. ಏನಿವತ್ತು 79% ಮುಸ್ಲಿಂ ಹಿಂದೂ ಪಾಪ್ಯುಲೇಷನ್ ಇದೆ ನಮ್ಮ ದೇಶದಲ್ಲಿ, ಅದು ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಿ 118 ಕೋಟಿ ಪಾಪ್ಯುಲೇಷನ್ ಹಿಂದೂಗಳದಾಗುತ್ತೆ. ಆದರೆ ಇಲ್ಲಿ ಚೇಂಜಸ್ಸಲ್ಲಿ ನೋಡಿದಾಗ ನಾವು 80 ಕೋಟಿ ಮುಸ್ಲಿಂ ಪಾಪ್ಯುಲೇಷನ್ನು ಸಹ ಆಗುತ್ತೆ. ಅಂದರೆ 100 ಕೋಟಿ ಹಿಂದೂ ಪಾಪ್ಯುಲೇಷನ್ ರೈಸ್ ಆದಾಗ 80% ಮುಸ್ಲಿಂ ಪಾಪ್ಯುಲೇಷನ್ನು ಸಹ ರೈಸ್ ಆಗುತ್ತೆ. ಮತ್ತು ಬುದ್ಧಿಸಮ್ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ 1 ಪಾಯಿಂಟ್ 2 ಪಾಯಿಂಟ್ ಇರಬೇಕೇನೋ, ಅವರು ಸಹ 10 ಪಾಯಿಂಟಿಗೆ ರೈಸ್ ಆಗ್ತಾರೆ. ಈ ಥರ ಬೇರೆ ಬೇರೆ ಜಾತಿ ಧರ್ಮಗಳ ಇನ್ನೂ ಜಾಸ್ತಿ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಾಗುತ್ತೆ. ಅಖಂಡ ಭಾರತ ಆದಾಗ ಸುಮಾರು ಚೇಂಜಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಇವತ್ತೇನು ಮುಸ್ಲಿಂ ಪಾಪ್ಯುಲೇಷನ್ ಬರೀ 17% ಇದೆ. ಈ ಥರ ಚೇಂಜಸ್ ಆದಾಗ ಆ ಪಾಪ್ಯುಲೇಷನ್ ಜಾಸ್ತಿಯಾಗಿ ಕಮ್ಮಿ ಸಮಬಲಕ್ಕೆ ಬರುವ ಸಾಧ್ಯತೆಯೂ ಸಹ ಇರುತ್ತೆ. ಇದು ಅಖಂಡ ಭಾರತ ಆದಾಗ ಆಗುವ ಕೆಲವು ಚೇಂಜಸ್ಗಳು. ಇದ್ರ ಬಗ್ಗೆ ಯಾರಿಗಾರು ಕಾಮೆಂಟ್ ಮಾಡಬೇಕಂದ್ರೂ ತಾವು ಕಾಮೆಂಟ್ ಮಾಡಿ. ಇನ್ನೂ ನಿಮಗೇನಾದ್ರು ಇದ್ರ ಬಗ್ಗೆ ಜಾಸ್ತಿ ಅರಿವಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಡೀಟೇಲ್ಸನ್ನು ತಿಳಿಸಿ. ಮತ್ತು ನಮ್ಮ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಅಖಂಡ ಭಾರತ ಆದಾಗ ಆಗುವ ಚೇಂಜಸ್ಗಳ ಬಗ್ಗೆಯೂ ಸಹ ತಿಳಿಸ್ಕೊಡಿ. ಧನ್ಯವಾದ.